ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಭವ ಚಾನಲ್. ಇವತ್ತು ಸೆಪ್ಟೆಂಬರ್ 6 ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ನಾವು 11 ಇಯರ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ದಿನನ ಶುರು ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ, ಏನೇ ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ಡೇ ಏನೇ ಬಂದರೂ ನಾವೇ ಕಸ ಗುಡಿಸ್ಬೇಕು, ನಾವೇ ಪಾತ್ರೆ ಬಿಡಬೇಕು, ಎಲ್ಲ ಕೆಲಸನೂ ನಾವೇ ಮಾಡಬೇಕು. ಬಟ್ ಈ ಎಲ್ಲ ಕೆಲಸ ಮಾಡೋದ್ರಲ್ಲೂ ಖುಷಿ ಇದೆ. ಏನು ಮಾಡೋಕ್ಕಾಗಲ್ಲ, ಹಂಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕಲ್ವಾ. ಈಗ ಪೂಜೆ ಮುಗಿಸ್ಕೊಂಡು ಆ ನಂತರ ನಾವೀಗ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ನಾವು ಮತ್ತೆ ಇಲ್ಲಿ ಟ್ರಾಫಿಕ್ ಮಾತ್ರ ಜಾಸ್ತಿ ಇದೆ. ಮತ್ತು ಅಮ್ಮ ಆ್ಯನಿವರ್ಸರಿಗೆ ಇಲ್ಲಿಗೆ ಬನ್ನಿ ಅಂತ ಕರೆದಿದ್ರು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ನೋಡಿದ್ರೆ ಕುರುಬ್ರಟ್ಟಿ ಗಣಪತಿ ಬರ್ತಾ ಇತ್ತು. ಗಣಪತಿ ನೋಡ್ಕೊಂಡು ಒಳಗೆ ಬಂದ್ವಿ. ಆನಂತರ ಅಮ್ಮ ಆಲ್ರೆಡಿ ಪಾಯಸ, ಪುಳಿಯೋಗರೆ, ಅನ್ನ ಸಾಂಬಾರು, ಬೋಂಡ ಎಲ್ಲ ಮಾಡಿದರು. ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಪ್ಪ ಆಲ್ರೆಡಿ ಕೇಕ್ ಕೂಡ ತಂದಿಟ್ಟಿದ್ರು. Happy anniversary. Happy 11th wedding anniversary. Thank you. ನೀಟಾಗ ನೋಡಲ್ಲೇ ಈ ಕೇಕ್ ಕಟ್ ಮಾಡೋದು ಒಂಥರ ಆದರೆ, ಈ ಮಕ್ಕಳು ಅದ್ರ ಮೇಲಿರೋ ಚಾಕ್ಲೇಟ್ ನನಗೆ ಅಂತ ಹಠ ಮಾಡೋದು ಒಂದು ಕಡೆ ಆಗುತ್ತೆ. ಆ ಹಠ ಮಾಡಿಕೊಂಡು ಈ ಸಲ ವಿಡಿಯೋನೂ ಮಾಡಿಲ್ಲ ಇವರು. ಹಾಗೆ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಇಲ್ಲಿಗೆ ಅಂದರೆ ನಮ್ಮ ಬನ್ನಿನಗರ ಸೊಪ್ಪನಟ್ಟಿ ಗಣಪತಿ ನೋಡೋಕ್ಕೆ. ನಮ್ಮ ಬನ್ನಿನಗರ ಸೊಪ್ಪನಟ್ಟಿ ಹುಡುಗರು ಅಂದರೆ ಸುಮ್ಮನೆ ಗಣಪತಿನ ಸಖತ್ತಾಗಿ ಕೂರಿಸಿದ್ರು. ನಿಜಕ್ಕೂ ನೋಡೋದಕ್ಕೆ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿದೆ ಗಣಪತಿ ಅಂದರೆ ತುಂಬ ಚೆನ್ನಾಗಿದೆ. ಚಾರು ಕೂಡ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಆನಂತರ ಅವತ್ತೇ ಆರ್ಕೆಸ್ಟ್ರಾ ಕೂಡ ಇತ್ತು. ಪರ್ಫಾಮೆನ್ಸ್ಗಳೆಲ್ಲ ಸಖತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಸಾಂಗ್ ಕಾಪಿ ರೈಟ್ಸ್ ಬರೋದ್ರಿಂದ ನಾನು ಸಾಂಗ್ ಹಾಕಿಲ್ಲ. ಮಕ್ಕಳೆಲ್ಲ ಎಷ್ಟು ಎನರ್ಜೆಟಿಕ್ ಆಗಿ ಕುಣಿತಾಯಿದ್ರು. ತುಂಬ ಖುಷಿಯಾಯಿತು ನೋಡೋಕ್ಕೆ. ಆಲ್ಮೋಸ್ಟ್ 12:15 ಆಗಿತ್ತು ಅನಿಸುತ್ತೆ. ಅಲ್ಲಿವರೆಗೂ ಆರ್ಕೆಸ್ಟ್ರಾ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿದ್ವಿ ತುಂಬ. ಇದನ್ನೆಲ್ಲ ನೋಡಿ ಈ ದಿನ ವೆರಿ ಸ್ಪೆಷಲ್ ಆಗಿತ್ತಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.